ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಎಷ್ಟೊಂದು ದಿನ ಆಯ್ತಲ್ಲ ಫೇಸ್ ಟು ಫೇಸ್ ಮಾತಾಡ್ಬಿಟ್ಟು. ಅಯ್ಯೋ ಏನು ಮಾಡೋದು ಅಂದ್ಕೊಳ್ತೀನಿ, ಬಟ್ ಆಗೋದೇ ಇಲ್ಲ. ಸೊ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಆ ಒಂದು ರೀಸನಿಂದನೇ ಅವಸರದಲ್ಲಿ ವಾಯ್ಸ್ ಓವರೇ ಕೊಟ್ಬಿಡೋಣ ಅಂತ ಅಂದ್ಕೊಂಡ್ಬಿಡ್ತೀನಿ. ಟ್ರೈ ಮಾಡ್ತೀನಿ ಖಂಡಿತ. ನೀವೆಲ್ಲರೂ ಹೇಳ್ತಾನೆ ಇದ್ದೀರಾ ಲಾಂಗ್ ವೀಡಿಯೋಸ್ ಮಾಡಿ ಅಂತ. ಸೊ ಮಾಡ್ತೀನಿ. ನನಗೂ ಲಾಂಗ್ ವೀಡಿಯೋಸೇ ಶೂಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟ. ನಿಮ್ಮ ಜೊತೆ ಮಾತಾಡ್ದಂಗೆ ಇರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ ಲಾಂಗ್ ವೀಡಿಯೋಸು. ಸೊ ಶಾರ್ಟ್ ವೀಡಿಯೋಸ್ ಅಂದರೆ ಜಸ್ಟ್ ನಾನು ಏನು ತೊಗೊಳ್ತೀನಿ ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಏನೋ ಒಂದು. ಸೊ ಹಿಂಗೆ ಈ ಥರ ನಿಮ್ಮ ಹತ್ರ ಮಾತಾಡಬೇಕು ಅಂತಂದರೆ ಲಡ್ಡು ಸುಮ್ಮನೆ ಕೂಡಿಸ್ಬೇಕು, ಟಿ ವಿ ಆಫ್ ಮಾಡಬೇಕು, ನಮ್ಮ ಪ್ರಿಂಟು ಸುಮ್ಮನೆ ಇರಿಸ್ಬೇಕು. ಸೊ ಇಷ್ಟೆಲ್ಲ ತಲೆನೋವು. ಹಾಗಾಗಿನೇ ನಾನು ವಾಯ್ಸ್ ಓವರ್ ಕೊಟ್ಬಿಡ್ತಿರ್ತೀನಿ. ಬಟ್ ಹಿಂಗೆ ಮಾತಾಡಿದ್ರೆ ನನಗೆ ನಿಮ್ಮ ಜೊತೆ ಮಾತಾಡ್ದಂಗೆ ಅನಿಸುತ್ತೆ. ಸೊ ಬನ್ನಿ, ಇವತ್ತು ಬಂದುಬಿಟ್ಟು ನನ್ನ ವೆಯ್ಟ್ ಲಾಸ್ ಚಾಲೆಂಜು ತುಂಬ ಅಪ್ಡೇಟ್ಸ್ ಕೊಡ್ತೀನಿ ನಿಮಗೆ. ಏನಾಯಿತು, ಏನಾಗ್ತಾ ಇದೆ ಅನ್ನೋದು. ಸೊ ಇವತ್ತಿಗೆ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿಕೊಂಡು 13ನೇ ದಿನ, 13th ಡೇ ಆಫ್ 90 days ವೆಯ್ಟ್ ಲಾಸ್ ಜರ್ನಿ. ಬಟ್ ನನಗಂತೂ ನಾನೇನು ಲಾಸ್ಟ್ ಒಂದು 4 ಡೇಸಿಂದ ಪ್ರಾಪರಾಗಿ ಫಾಲೋ ಮಾಡೋಕ್ಕೆ ಆಗಲಿಲ್ಲ. ಸೊ ಏನು ಬರ್ಡೇ ಇತ್ತು, ಸೊ ಅದು ಒಂದು ರೀಸನ್. ಎಲ್ಲದಕ್ಕೂ ರೀಸನ್ ಕೊಟ್ಕೊಂಡು ಬರೋಕತ್ಬಿಟ್ಟು ನನಗೆ ನಾನೇ ಯಾಕಪ್ಪ ಹಿಂಗೆ ಆಗ್ಬಿಟ್ಟಿದ್ದೀನಿ. ಮೊದಲೆಲ್ಲ ಹಿಂಗಿರಲಿಲ್ಲ. ಏನಾದರೂ ತೊಗೊಂಡ್ರೆ ಸ್ಟ್ರಿಕ್ಟಾಗಿ ಮಾಡಿಬಿಡ್ತಿದ್ದೆ. ಬಟ್ ಈಗೀಗ ಯಾಕೆ ಹಂಗಾಗ್ತಾ ಇದೆ, ಏನು ಏಜ್ ಆಗ್ತಾ ಹಿಂಗೆ ಆಗ್ತಾ ಇದೆನಾ ಅಂತ ನನಗೆ ನಾನೇ ಕ್ವಶನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಮ್ಮ ತಂಗಿಗೆ ಮತ್ತು ನಮ್ಮ ಮನೆಯವ್ರಿಗೆಲ್ಲ ನಾನು ಮೊದಲಿಂಗೆ ಇರಲಿಲ್ಲ ರೀ, ಯಾಕೆ ಹಿಂಗೆ ಆಗ್ತಾ ಇದೆ, ನನಗೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ. ಸೊ ನನಗೆ ಗೊತ್ತಾಗಿದ್ದ ಮಟ್ಟಿಗೆ ನನಗೆ ಯಾಕೆ ಹಿಂಗೆ ಆಗ್ತಾ ಇರ್ಬೋದು, ಲೈಕ್ ಏನಾಗ್ತಾ ಇದೆ ಅಂದರೆ ಕ್ರೇವಿಂಗ್ಸ್ನ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅನ್ಕೊತೀನಿ. ಸ್ಟ್ರಿಕ್ಟಾಗಿ ಅಂದ್ಕೊಳ್ಳೋದೆಲ್ಲ ಮಾಡೋಕತ್ತೀನಿ. ಬಟ್ ಆ ಟೈಮ್ ಬಂದಾಗ ಇಲ್ಲಿ ಬಿಡು, ಸ್ವಲ್ಪ ತಿಂದ್ಬಿಡೋಣ, ಇಲ್ಲಿ ಬಿಡು ಮಾಡಿಬಿಡೋಣ, ಈ ಥರ ಒಂದು ಏನೋ ಆಗ್ತಾಯಿದೆ. ಬಟ್ ಮೊದಲೆಲ್ಲ ಇಷ್ಟು ವರ್ಷ ಆ ಥರ ಇದ್ದೇ ಇರಲಿಲ್ಲ. ನಾನು ಮಾಡಬೇಕು, ಇಷ್ಟು ಡೇಸ್ ಮಾಡಬೇಕು ಅಂದರೆ ಪರ್ಫೆಕ್ಟಾಗಿ ಮಾಡ್ತಿದ್ದೆ. ಸೊ ಈ ಥರದ್ದು ಎಲ್ಲ ನೀವು ಪ್ರೀವಿಯಸ್ ವೀಡಿಯೋಸು, ಪ್ರೀವಿಯಸ್ ಚಾಲೆಂಜಸಲ್ಲೆಲ್ಲ ನೋಡಿದ್ರೆ ಗೊತ್ತಿರುತ್ತೆ ಎಷ್ಟು ಸ್ಟ್ರಿಕ್ಟಾಗಿ ಮಾಡ್ತಿದ್ದೆ ಅಂತ. ಬಟ್ ಈಗೀಗ ಲಾಸ್ಟ್ 30 ಡೇಸು ಅಷ್ಟೇ ಆ ಚಾಲೆಂಜೂ ನನಗೆ ಅದೇ ಥರ ಫೀಲ್ ಆಗ್ತಿತ್ತು. ಈ ಒಂದು ಜರ್ನಿಯಲ್ಲೂ ಸಹ ಈ ಥರ ಫೀಲ್ ಆಗ್ತಾ ಇದೆ. ಆ್ಯಂಡ್ ಮೇನಾಗಿ ಆ ಥರ ಏನಕ್ಕೆ ನನಗೆ ಆಗ್ತಾ ಇರೋದು ಅಂತ ನನಗೆ ನಾನೇ ಅನಲೈಸ್ ಮಾಡ್ಕೊಂಡಿದ್ದೀನಿ. ಸೊ ಇದು 100% ಇದೇ ರೀಸನಿಂದ ಅಂತ ನಾನು ಹೇಳ್ತಾ ಇಲ್ಲ. ಮೇ ಬಿ ಇದು ಒಂದು ರೀಸನ್ ಇರ್ಬೋದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಏನಂದರೆ ಸ್ವೀಟ್ಸ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಸ್ವೀಟ್ಸು, ಸ್ಪೆಷಲಿ ಸ್ವೀಟ್ಸೇ ಮನೇಲಿ ಮಾಡಿರೋದಾಗಿರ್ಬೋದು, ಇಲ್ಲಾಂತಂದರೆ ಸೊ ಹೊರಗಡೆ ಡಿಫ್ರೆಂಟ್ ಮೊನ್ನೆ ಸ್ವೀಟ್ ತೋರಿಸಿದ್ನಲ್ಲ, ಸೊ ಆ ಥರ ಸ್ವೀಟ್ಸ್ ಅಂದರೆ ನನಗೆ ತುಂಬಾ ಇಷ್ಟ. ಸ್ವೀಟ್ಸ್ ನೋಡಿಬಿಟ್ರೆ ಎಷ್ಟು ತಿಂತೀನೋ ಅದು ಗೊತ್ತೇ ಆಗೋದಿಲ್ಲ. ಸೊ ವಿಪರೀತ ಸ್ವೀಟ್ಸ್ನ ಜಾಸ್ತಿ ತಿನ್ನೋದ್ರಿಂದ ಶುಗರ್ ಈಸ್ ಲೋ ಪಾಯ್ಸನ್ ಅಂತ ಹೇಳ್ತೀವಿ. ಸ್ಲೋ ಪಾಯ್ಸನ್ ಅಂತ ನಿಮಗೆ ಗೊತ್ತೇ ಇದೆಯಲ್ಲ. ಆ ಒಂದು ಶುಗರ್ನ ನಾವು ಡೈರೆಕ್ಟಾಗಿ ನಾನೇನು ಟೀ ಕಾಫಿ ಆ ಥರದ್ದೆಲ್ಲ ಏನೂ ಕುಡಿಯೋದಿಲ್ಲ. ಸೊ ಅದರಿಂದ ಶುಗರ್ ನನ್ನ ಬಾಡಿಗೆ ಸೇರ್ತಾ ಇಲ್ಲ. ಲೈಕ್ ನಾನು ಬ್ರೇಕಲ್ಲಿದ್ದಾಗ ಸೊ 1-2 ತಿನ್ನೋದಿಲ್ಲ, ಸ್ವೀಟ್ಸ್ ಜಾಸ್ತಿನೇ ತಿಂದ್ಬಿಡ್ತೀನಿ, ಓವರ್ ಇಟ್ ಮಾಡ್ತೀನಿ, ಸ್ಪೆಷಲಿ ಸ್ವೀಟ್ಸಿಗೆ ಬಂದಾಗ. ಸೊ ಇದರಿಂದ ನನಗೆ ಈ ಥರ ಪ್ರಾಬ್ಲಮ್ ಏನಾದರೂ ಆಗ್ತಾ ಇರ್ಬೋದು. ಜಾಸ್ತಿ ಶುಗರ್ ಇಂಟೇಕ್ ಇದ್ದಾಗ ನಮಗೆ ಸ್ವಲ್ಪ ನಮ್ಮ ಆ್ಯಕ್ಟಿವಿಟೀಸ್ ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಚೇಂಜಸ್ ನೋಡ್ಬೋದು. ಆ್ಯಂಡ್ ಇನ್ನೊಂದು ಏನು ಚೇಂಜಸ್ ನೋಡಿದ್ದೀನಿ ಗೊತ್ತಾ, ಇದೇ 21 days ವೆಯ್ಟ್ ಲಾಸ್ ಚಾಲೆಂಜ್ ಮಾಡಿದಾಗ ಎಷ್ಟು ನಾನೇ ವೀಡಿಯೋಸ್ ಇಟ್ಕೊಂಡು ಮಾಡ್ತಾ ಇರ್ತೀನಲ್ಲ, ನಾನು ಎಷ್ಟು ಆರಾಮಾಗಿ ಮಾಡ್ತಾ ಇದ್ದೀನಲ್ಲ. ಇವಾಗ ಏನಕ್ಕೆ ನನಗೆ ಮಾಡೋದಕ್ಕೆ ಸ್ವಲ್ಪ ಸುಸ್ತು ಅನಿಸುತ್ತೆ, ಸ್ವಲ್ಪ ಸ್ಟ್ರೇನ್ ಆಗುತ್ತೆ. ಸೊ ಇದೆಲ್ಲದಕ್ಕೂ ರೀಸನ್ ನನಗೆ ಅನಿಸಿರೋದು ಒಂದೇ, ನಾನು ಏನು ಶುಗರ್ ಸ್ವೀಟ್ಸ್ ಎಲ್ಲ ಜಾಸ್ತಿ ತೊಗೊತಾ ಇದ್ನಲ್ಲ, ಸೊ ಅದರಿಂದ ನನಗೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಮೇ ಬಿ ಬಾಡಿಯಲ್ಲಿ ಚೇಂಜಸ್ಸು, ಹಾರ್ಮೋನ್ಸ್, ಕೆಲವೊಂದು ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಅಂತ ಹೋಗ್ಬೋದು. ಸೊ ಏನಾಗ್ತಾ ಇದೆ ಪ್ರಾಪರಾಗಿ ಸೊ ನನಗೂ ಗೊತ್ತಿಲ್ಲ. ಮೇ ಬಿ ಇದರಿಂದ ಇರ್ಬೋದು ಅಂತ ಒಂದು ಐಡಿಯಾ ಬಂದಿದೆ. ಆ್ಯಂಡ್ ಆದಷ್ಟು ಬೇಗ ನಾನು ನಮ್ಮದು ಏನಂತ ಹೇಳ್ತೀವಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಓವರ್ ಆಲ್ ಆಗಿ ನಮಗೆ ಏನಾದರೂ ವಿಟಮಿನ್ಸ್ ಕಡಿಮೆ ಇದೆನಾ, ಇಲ್ಲ ನಮ್ಮದು ಬಾಡಿಯಲ್ಲಿರುವಂಥ ಫ್ಯಾಟ್ ಕಂಟೆಂಟ್ ಎಷ್ಟಿದೆ, ಸೊ ಆ ಥರದ್ದು ಎಲ್ಲ ಬರುತ್ತೆ ನೋಡಿ. ಓವರ್ ಆಲ್ ಬಾಡಿ ಬ್ಲಡ್ ಚೆಕ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಅದು ಸಿಕ್ಕರೆ ನಮಗೊಂದು ಐಡಿಯಾ ಬರುತ್ತೆ. ಸೊ ಅಲ್ಲಿವರೆಗೂ ಈ ಒಂದು ನನಗೆ ಗೊತ್ತಿರೋದನ್ನ ಅಂದ್ಕೊಂಡೆ, ಓಕೆ ಅದನ್ನು ಅವಾಯ್ಡ್ ಮಾಡಬೇಕು.
ಸೊ ಇದಿಷ್ಟು ನನ್ನ ವೆಯ್ಟ್ ಲಾಸ್ ಜರ್ನಿ ಅಪ್ಡೇಟು. ಆ್ಯಂಡ್ ಹೇಳಿದ್ನಲ್ಲ, ಇವತ್ತು ಡೇ 13. ಇವತ್ತಿಂದ ಏನೇನು ಚೇಂಜಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಏನು ಚೇಂಜಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಸೊ ನೋಡಿ. ಆ್ಯಂಡ್ ಬೆಳಗ್ಗೆ ಮಾರ್ನಿಂಗ್ ವರ್ಕೌಟ್ ಮಾಡಿಕೊಂಡೆ. ಆ್ಯಂಡ್ ಈಗ ಏನು ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ, ಬನ್ನಿ. ಮಾರ್ನಿಂಗ್ ವರ್ಕೌಟ್ ಮಾಡ್ಕೊಂಡಿದ್ದೀನಿ ಇವತ್ತು. ಸೊ ಯಾವತ್ತು ನನಗೆ ವರ್ಕೌಟ್ ಮಾಡ್ಕೊಳಕ್ಕಾಗಲ್ಲ, ಅವತ್ತು ವಾಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಏನೇನೆಲ್ಲ ಮಾಡ್ತಾ ಇದ್ದೀನಿ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅನ್ನೋದನ್ನ, ಅಟ್ಲೀಸ್ಟ್ ನನಗೆ ಲಾಂಗ್ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ ಅಂದ್ರೂ ಏನು ಅಪ್ಡೇಟ್ ಇರುತ್ತಲ್ಲ, ಚಿಕ್ಕ ವಿಡಿಯೋನೇ ಆಗಲಿ ನಿಮಗೆ ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ವರ್ಕೌಟ್ ಮಾಡ್ತಿರೋದು ನಂದು ಏನು ವೆಯ್ಟ್ ಲಾಸ್ ಚಾಲೆಂಜ್ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿಂದು ವೀಡಿಯೋಸ್ ಇದ್ದಾವಲ್ಲ, ಸೊ ಅದನ್ನೇ ತೊಗೊಂಡು ನಾನು ಅದರಲ್ಲಿ ಡೇ 1 ಏನು ಡೇ 1, ಡೇ 2, ಡೇ 3 ಯಾವ್ಯಾವ ವರ್ಕೌಟ್ಸ್ ಮಾಡ್ಕೊಂಡಿದ್ದಲ್ಲ ಅದೇ ವರ್ಕೌಟ್ಸ್ನ ರಿಪೀಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಬಟ್ ನೀವು ನೋಡೋದಕ್ಕೆ ತುಂಬ ಸಿಂಪಲ್ಲಾಗಿ ಇದಾವಲ್ಲ, ವಾರ್ಮಪ್ ಮಾಡ್ದಂಗೆ ಇದ್ದಾವೆ ಅಂತ ಅನ್ನಿಸ್ಬೋದು. ಬಟ್ ಮಾಡಿದಾಗೆ ಅದು ಎಷ್ಟು ಎಫೆಕ್ಟಿವ್ ಆಗಿದ್ದಾವೆ ಒಂದೊಂದು ವರ್ಕೌಟ್ಸು ಅಂತ ಗೊತ್ತಾಗುತ್ತೆ. ಸೊ ನೀವು ಟೈಮ್ನ ಸೆಟ್ ಮಾಡಿಕೊಂಡು, ಅಥವಾ ನಾನು ಅದರಲ್ಲಿ ತೋರಿಸಿರೋದು ಆಲ್ಮೋಸ್ಟ್ 22 ಮಿನಿಟ್ಸ್ ವರ್ಕೌಟ್ಸೇ ಇರೋದು. ಅದರಲ್ಲಿ ಇನ್ಕ್ಲೂಡಿಂಗ್ ವಾರ್ಮಪ್ ಇರುತ್ತೆ ಆ್ಯಂಡ್ ಸ್ಟ್ರೆಚಿಂಗ್. ಕೊನೆಯದಾಗಿ ನಾವು ವರ್ಕೌಟ್ಸ್ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸೇಷನ್ಗೆ ಸ್ಟ್ರೆಚಿಂಗ್ ಎಲ್ಲ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿದ್ದಾವೆ ವರ್ಕೌಟ್. ಬಿಗಿನರ್ಸ್ ಆಗಿರ್ಬೋದು, ಈವನ್ ಯಾರಿಗೆ ಫ್ಯಾಟ್ ಲಾಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಲ್ಲ, ಸೊ ಅಂಥವ್ರಿಗೆಲ್ಲ ಚೆನ್ನಾಗಿದ್ದಾವೆ ವರ್ಕೌಟ್ಸು. ನೋಡಿ ಮಾಡಿ. ಇಲ್ಲ ಅಂತಂದ್ರೂ ನೀವು ಬೇರೆ ಯಾವುದಾದ್ರೂ ವರ್ಕೌಟ್ಸ್ ಮಾಡಿದ್ರು, ಅಥವಾ ಜಿಮ್ಮಿಗೆ ಹೋಗ್ತಾಯಿದ್ರು, ಅಥವಾ ನೀವೇನಾದರೂ ರನ್ನಿಂಗು ಅಥವಾ ಯೋಗ ಈ ಥರದ್ದು ಏನಾದರೂ ಮಾಡಿದ್ರು ಫೈನ್. ಬಟ್ ರೆಗ್ಯುಲರಾಗಿ ಮಾಡಿ. ಅಂದರೆ ಡೈಲಿ ಆಗದೆ ಇದ್ರೂ ವಾರದಲ್ಲಿ ಮಿನಿಮಮ್ 3 ಡೇಸ್ ಆದರೂ ಮಾಡಬೇಕು. ಸೊ ಆವಾಗ ಮಾತ್ರ ನಮಗೆ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗಾಗಿರ್ಬೋದು, ನಮ್ಮ ಬಾಡಿ ಫಿಟ್ ಆಗಿರಿಸ್ಕೊಳ್ಳೋದಕ್ಕೆ. ಸೊ ಅದಾದಮೇಲೆ ನಾನು ವೆಯ್ಟ್ ಲಾಸ್ ಡ್ರಿಂಕ್ ರೆಗ್ಯುಲರಾಗಿ ತೊಗೊಳ್ಳೋವಂಥ ಬಿಸಿನೀರಿಗೆ ಸ್ವಲ್ಪ ಲೆಮನ್ ಜ್ಯೂಸು ಮತ್ತು ಹನಿನ ಹಾಕ್ಕೊಂಡು ತೊಗೊಂಡಿದ್ದೀನಿ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಒಂದು ರೆಸಿಪಿನ ತೋರಿಸ್ತಿದ್ದೀನಿ ನೋಡಿ. ಹೆಸರುಬೇಳೆ ನೆನೆಸಿಟ್ಕೊಂಡಿದ್ದೆ. 1 ಅವರ್ ಮುಂಚೆ ಹೆಸರುಬೇಳೆ ನೆನೆಸಿಟ್ಕೊಂಡು ಅದಕ್ಕೆ ನುಗ್ಗೆ ಸೊಪ್ಪು 1 ಹಿಡಿಯಷ್ಟು ನೋಡ್ತಾ ಇದ್ದೀರಲ್ಲ ಎಷ್ಟು ತೊಗೊಂಡಿದ್ದೀನಿ ಅಂತ, ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ನುಗ್ಗೆ ಸೊಪ್ಪನ್ನ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಬೇಕಿದ್ದರೆ ನೀವು ಸ್ವಲ್ಪ ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಹಸಿ ಶುಂಠಿ ಈ ಥರದ್ದೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೋದು. ನಾನು ಜಸ್ಟ್ ಪ್ಲೇನಾಗಿ ಮಾಡ್ಕೊಂಡಿದ್ದೀನಿ. ಮಕ್ಳಿಗೂ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಅವರು ತಿನ್ನೋದಿಲ್ಲ. ಸೊ ಈ ಥರ ಮಾಡ್ಕೊಂಡಿರೋಂಥ ದೋಸೆಗಳನ್ನ ನಾನು 2 ದೋಸೆ ತೊಗೊಂಡಿದ್ದೀನಿ. ಪ್ರೋಟೀನ್ ರಿಚ್, ನಮಗೆ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ. ಹಾಗೆ ನಮಗೆ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ನುಗ್ಗೆ ಸೊಪ್ಪಲ್ಲಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಬದನೆಕಾಯಿ ಪಲ್ಯ ಆ್ಯಂಡ್ 1 ಎಗ್ ಆಮ್ಲೆಟ್ನ ತೊಗೊಂಡಿದ್ದೆ. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟು. ತುಂಬ ಫಿಲ್ಲಿಂಗ್ ಇತ್ತು ಆ್ಯಂಡ್ ತುಂಬಾ ಬ್ಯಾಲೆನ್ಸ್ಡ್ ಆಗಿತ್ತು. ಆ್ಯಂಡ್ ಮಧ್ಯಾಹ್ನ ನಾನು ಲಂಚ್ಗೆ ಬ್ರೋಕೊಲಿ ಮಾಡಿದ್ದೆ. ಪಲ್ಯನ ನಾವು ಹೂಕೋಸು ಥರನೇ ಬ್ರೋಕೊಲಿ ಸಿಗುತ್ತಲ್ಲ ಅದನ್ನು ಮಾಡಿದ್ದೆ. ಅದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿರೋದು ಮಿಲ್ಕಿ ಮಿಸ್ಟ್ ಪನ್ನೀರ್ ಏನಿದೆಯಲ್ಲ, ಲೋ ಫ್ಯಾಟ್ ಪನ್ನೀರ್ನ ಆದಷ್ಟು ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಾರ್ಮಲಾಗಿ ರೆಗ್ಯುಲರಾಗಿ ಸಿಗುವಂಥ ಪನ್ನೀರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ಬಟ್ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅಂದರೆ ಕ್ಯಾಲೋರಿ ಜಾಸ್ತಿ ಇರೋವಂಥ ಪನ್ನೀರ್ನ ತೊಗೊಂಡ್ರೆ ಅದು ನಮಗೆ ವೆಯ್ಟ್ ಲಾಸ್ಗೆ ಅಷ್ಟೊಂದು ಹೆಲ್ಪ್ ಆಗೋದಿಲ್ಲ. ಅದರ ಬದಲು ನಾನು ಇಲ್ಲೇನು ತೋರಿಸ್ತಾ ಇದ್ದೀನಲ್ಲ, ಲೋ ಫ್ಯಾಟ್ ಪನ್ನೀರ್ ಅಂತೇಳಿ ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನು ತೊಗೊಂಡ್ರೆ ನಿಮಗೆ ಅದರಿಂದ ಕ್ಯಾಲೋರೀಸ್ ಕಡಿಮೆ ಸಿಗುತ್ತೆ ಆ್ಯಂಡ್ ಪ್ರೋಟೀನ್ ಜಾಸ್ತಿ ಸಿಗುತ್ತೆ. ಇದು ಸ್ವಲ್ಪ ನಮಗೆ ನಾರ್ಮಲ್ ಪನ್ನೀರ್ಗಿಂತ ಸ್ವಲ್ಪ ಹಾರ್ಡ್ ಇರುತ್ತೆ ಅಷ್ಟೇ, ಬಟ್ ಟೇಸ್ಟ್ ವೈಸ್ ಚೆನ್ನಾಗೇ ಇರುತ್ತೆ. ಇದರಲ್ಲಿ 150 ಗ್ರಾಮ್ಸ್ ಅಷ್ಟು ಪನ್ನೀರನ್ನ ತೊಗೊಂಡು ಅದರಲ್ಲಿ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ನಾನೇನು ಮಾಡ್ಕೊಂಡಿದ್ದೀನಲ್ಲ ಬ್ರೋಕೊಲಿ ಪಲ್ಯ, ಅದರಲ್ಲಿ ಸ್ವಲ್ಪ ಸ್ಟಿರ್ ಫ್ರೈ ಮಾಡ್ಕೊಂಡ್ಬಿಟ್ಟು ಪಲ್ಯ ಜೊತೆ ಸೇರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಈ ಥರ ನೀವು ಟ್ರೈ ಮಾಡಿ. ಮನೇಲಿ ಯಾವುದೇ ಪಲ್ಯ ಮಾಡ್ಕೊಂಡಿದ್ರು ಒಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು, ಜಸ್ಟ್ 1-2-3 ಡ್ರಾಪ್ಸ್ ಅಷ್ಟು ತುಪ್ಪ ಹಾಕಿ ಅದಕ್ಕೆ ಪನ್ನೀರ್ ಹಾಕಿಬಿಟ್ಟು ಸ್ವಲ್ಪ ಅದು ಸಾಟಿ ಮಾಡಿಕೊಂಡು ಅಂದರೆ ಸ್ವಲ್ಪ ಫ್ರೈ ಮಾಡಿಕೊಂಡು ಅದರಲ್ಲಿ ನೀವು ಮಾಡ್ಕೊಂಡಿರೋಂಥ ಪಲ್ಯನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಿಮಗೆ ಹೈ ಪ್ರೋಟೀನೂ ಸಿಗುತ್ತೆ ಆ್ಯಂಡ್ ಏನು ಅದ್ರ ಜೊತೆಗೆ ಪಲ್ಯ ಮಾಡ್ಕೊಂಡಿರೋದು ಟೇಸ್ಟು ಬರುತ್ತೆ. ಈ ಥರ ನನ್ನದು ಮಧ್ಯಾಹ್ನ ಲಂಚ್ನ ಮುಗಿಸ್ಕೊಂಡೆ ಆ್ಯಂಡ್ ಕಾರ್ ಡ್ರೈವಿಂಗು ಪ್ರಾಕ್ಟೀಸ್ ಮಾಡಿದೆ ಇವತ್ತು. ಸೊ ಇದಾದಮೇಲೆ ನೈಟ್ ಡಿನ್ನರ್ಗೆ ಏನು ಮಾಡ್ಕೊಂಡೆ ಗೊತ್ತಾ? ಆ್ಯಕ್ಚುಲಿ ಡಿನ್ನರಲ್ಲ, ನಾನು ಇವತ್ತು ಚೇಂಜಸ್ ಮಾಡ್ಕೊತೀನಿ ಇವತ್ತಿಂದ ಅಂತ ಹೇಳಿದ್ನಲ್ಲ. ಸೊ ಅದೇನು ಚೇಂಜು ಅಂದರೆ ನಾನು 3 ಮೀಲ್ಸೇ ಮಾಡ್ತೀನಿ, ಬಟ್ ಲಾಸ್ಟ್ ಮೀಲ್ ಡಿನ್ನರ್ ಬಂದುಬಿಟ್ಟು 6 ಗಂಟೆಗೆ ಲಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದು ಚೇಂಜಸ್ಸು. ಸೊ ಇವತ್ತಿಂದ ಸೊ ಡಿನ್ನರ್ಗೂ ನಾನು ಅದೇ ಮಾರ್ನಿಂಗ್ ಏನು ತೊಗೊಂಡಿದ್ನಲ್ಲ ದೋಸೆ, ಅದೇ 1 ದೋಸೆ ತೊಗೊಂಡಿದ್ದೀನಿ ಆ್ಯಂಡ್ ಪಲ್ಯ. ಇದ್ರ ಜೊತೆಗೆ ಸ್ವಲ್ಪ ನಾನು ಅರ್ಧ ಶೇಂಗಾ ಬರ್ಫಿ, 1 ಚಿಕ್ಕ ಮಂಡಾಳುಂಡೆ ತೊಗೊಂಡಿದ್ದೀನಿ. ಸೊ ಏನೇ ತೊಗೊಂಡ್ರೂ ನಾನು 6 ಗಂಟೆ ಒಳಗಡೆ
ಫುಲ್ ಹೊಟ್ಟೆ ತುಂಬೋ ಅಷ್ಟೇ ಲೈಕ್ ಪ್ರಾಪರ್ ಡಿನ್ನರ್ ಥರ ಮಾಡ್ಕೊಂಡು ಬಿಡಬೇಕು. ಸಿಕ್ಸ್ ಆದಮೇಲೆ ಏನೂ ತಿನ್ನೋ ಹಾಗಿಲ್ಲ ಅಂತ ಅಂದ್ಕೊಂಡು ಸೊ ಇವತ್ತಿಂದ ಅಂದ್ಕೊಂಡಿದ್ದೀನಿ ಆ ಒಂದು ಚೇಂಜಸ್ನ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ 5 o'clock 5:30 ನಿಮಗೆ ಸ್ಟಾರ್ಟಿಂಗ್ ಕಷ್ಟ ಅನಿಸ್ಬೋದು. ಒನ್ಸ್ ಅದು ನಮಗೆ ಹ್ಯಾಬಿಟ್ ಥರ ಆಯಿತು ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ವರೆಗೂ